ಎಲ್ಲ ಆತ್ಮೀಯ ಪ್ರೀತಿಯ ಯೂಟ್ಯೂಬ್ ಮತ್ತು ಪತ್ರಿಕಾ ಮತ್ತು ಎಲ್ಲ ಮೀಡಿಯಾದವರು ನಮಸ್ಕಾರ. ಸಾಕಷ್ಟು ಜನ ಗೊತ್ತು, ನಾನು ಹೀರೋ ಆಗಿದ್ದಾಗ ಸಾಕಷ್ಟು ಜನ ಬಂದಿರಲಿಲ್ಲ ಇಂಡಸ್ಟ್ರಿಗೆ, ಇನ್ನೊಂದು ದಿವಸ ಬಂದಿರ್ತಾರೆ. ಗೊತ್ತಿರೋರು ಗೊತ್ತು, ಶಿಷ್ಯ ದೀಪಕ್ ಅಂತಾರೆ, ಒಂದು 2 ವರ್ಷ ಆಗಿದೆ. ಆಮೇಲೆ ಅವಾಗ ಒಂದೊಂದು ಸಿನಿಮಾ ಮಾಡ್ತಾ ಇದ್ದೆ. ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮ್ ಹೇಳ್ತಾ ಇರೋದು ಇದೇ ವೇದಿಕೆ. ಸರ್ ನೆಕ್ಸ್ಟ್ ಟೈಮ್ ಮಾಡ್ಬಿಡಿ ಸರ್, ಬೇರೆ ಕಡೆ ಮಾಡೋಣ. ವಾಟ್ ಬ್ರದರ್, ಯಾವ್ದಾರ ಒಳ್ಳೆ ಸಕ್ಸಸ್ ಮೀಟ್ ಅಂತೂ ನಾವು ಹೇಳ್ತಾ ಇದ್ದೀವಿ, ಒಳ್ಳೆ ಸ್ಟಾರ್ ಹೋಟೆಲ್ ಮಾಡಬೇಕು. ಮತ್ತೆ ರಿವೈಂಡ್ ಮಾಡಿ ಹಾಕಿದ್ರೆ ಇದೇ ಬರ್ತಾ ಇರುತ್ತೆ, ಇದೇ ಸ್ಟೇಜಲ್ಲಿ ಪಕ್ಕಾ ಸಕ್ಸಸ್ ಆಗುತ್ತೆ, ಪಕ್ಕಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ವಂಡರ್ಫುಲ್ ಪ್ರೊಡ್ಯೂಸರ್, ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು. ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್. ದ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರ ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಗಜರಾಮಾಗಿ ಬಂದರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ, ನಾನು ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್. ಸರ್ ಮನೋಮೂರ್ತಿ ಸರ್ ಈ ಆ್ಯಕ್ಷನ್ ಸಿನಿಮಾ ಮಾಡ್ತಾರೆ ಅಂದರೆ ಅವಾಗ ಹೇಳಿದ್ರು, ಬಾಂಡ್ ರವಿ ಅಂತ ಸಿನಿಮಾ ನೋಡಿದ್ದೀರಾ? ಯಾರು ಸಿನಿಮಾ? ಇಲ್ಲ ಸರ್ ಅಂತೆ. ಒಂದ್ಸತಿ ನೋಡಿದಾಗ ಅನ್ನಿಸ್ತು, ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಯಾಕಂದರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯನೋ, ನಿರ್ದೇಶಕರು ಎಷ್ಟು ಮುಖ್ಯನೋ, ಹೀರೋ ಎಷ್ಟು ಮುಖ್ಯನೋ, ಅದ್ರ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಇದೆ. ಹೀರೋ ಇಂದನೇ ಏನೋ ಸಾಂಗ್ಸ್ ಇಂದನೇ ಹೀರೋ ಆಗಿರೋರು ಬಹಳ ಜನ, ದೊಡ್ಡ ಎಕ್ಸಾಂಪಲ್ ಇದೆ. ಹೇಗಿದ್ರೆ ನೋಡೋಕ್ಕೆ ಅಂತ ಅಲ್ಲ, ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್, ಲಿರಿಕ್ ಇವತ್ತು ಎಷ್ಟೋ ಜನ ಹೀರೋಗಳಾಗಿದ್ದಾರೆ. ದಟ್ಸ್ ಅ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಬಹಳ ಜನ ಇದ್ದಾರೆ, ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ. ಬಟ್ ಅಗೇನ್ ಕಮ್ ಬ್ಯಾಕ್, ಥ್ಯಾಂಕ್ ಯು ಆಲ್ ಎವ್ರಿಬಡಿ. ಸ್ವಲ್ಪ ಜನ ನಾಪ್ಕ ಇಟ್ಕೊಂಡಿದ್ದೀರಾ, ಸ್ವಲ್ಪ ಕೈ ಹಾಯ್ ಅನ್ನಿ ಗೊತ್ತಿರೋರು, ನಾನು ಹಾಯ್ ಅನ್ಬೋದು. ಒಬ್ಬರೇನ ಗೊತ್ತಿರೋರು, ಏನ್ರಿ ರೀ ಸರ್ ನಮಸ್ಕಾರ ಸರ್, ನೀವು ಯಾರೋ ಗೊತ್ತಿಲ್ಲ ಸರ್, ಹಾಯ್ ಅನ್ನಿ ಸರ್ ಅಲ್ಲಿ. ಅಪ್ಪ ನಮಸ್ಕಾರಪ್ಪ, ಹೊಡೆದು ಬಿಟ್ರೆ ಸಲ್ಯೂಟ್, ಎಲ್ಲಿ ಹೊಡಿಲಿ ಸಲ್ಯೂಟ್, ಎಲ್ಲಿ ಹೊಡಿಲ್ಲ. ಓಕೆ, ಡೈರೆಕ್ಷನ್ ಬರೋಣ, ಕತೆಗೆ ಬರೋಣ. ಕತೆ ಹೇಳೋಕ್ಕಾಗಲ್ಲ. ಇದೊಂದು ಅದ್ಭುತವಾದ ಏನು ಸಿಗಲ್ಲ, ಒಂದು ಪಾತ್ರ. ಎಲ್ಲರೂ ಅದ್ಭುತವಾದ ಸಿನಿಮಾನೇ ಮಾಡೋದು. ಟು ಬಿ ವೆರಿ ಫ್ರ್ಯಾಂಕ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾ, ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಇಲ್ಲ, ಪಕ್ಕ ಮಾಸ್ ಸಿನಿಮಾ ಇದು. ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ. ಸೊ ಸುಮ್ಮನೆ ಹಾಕೊಡ್ಬೇಡಿ, ಪಕ್ಕದಲ್ಲಿ ಇದ್ದೀರಾ ಅಂತ ಅದೊಂದ್ರ ಮೇಲೆ ಏನಾದ್ರು ಬರ್ತಿರಲಿಕ್ಕೆ ಸುಮ್ಮನೆ ಹೇಳಿದೆ. ಶೀಸ್ ಬ್ಯೂಟಿಫುಲ್. ನಮ್ಮ ಸಿನಿಮಾ ಸಣ್ಣ ಆಗ್ಬಿಟ್ಟಿದ್ರು ಸರ್. ಇಷ್ಟು ಕುಡ್ಕೊಂಡು ಇಷ್ಟು ಚೆನ್ನಾಗಿರ್ತದ್ರೆ ಹೀರೋಗೆ ಕರೆಕ್ಟ್ ಮ್ಯಾಚ್. ಹೀರೋಗಿಂತ ಜಾಸ್ತಿ ನಾನೇ ಮಾಡಿದ್ದು ಮಾಡಿದೆ ಪಾತ್ರ. ಸೊ ಜೋಕ್ಸ್ ಅಪಾರ್ಟ್, ಪ್ರೆಸ್ ಮೀಟ್ ಮಾಡಿರೋ ಬಗ್ಗೆ ಫಸ್ಟ್ ಮಾತಾಡೋಣ. ನರಸಿಂಹಣ್ಣ ಇದಕ್ಕೆ ಮುಂಚೆ ಇದು 3ನೇ ಸಿನಿಮಾ ಮಾಡೋಣ. 3ನೇ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಒಂದು 15-16 ವರ್ಷದಲ್ಲಿ ಒಂದು 15 ಸಿನಿಮಾ ಮಾಡಿದ್ದೀನಿ. ಕರೆಕ್ಟಾಗಿ ಪೇಮೆಂಟ್ ಇಸ್ಕೊಂಡು ಪಕ್ಕ ಅದ್ರಲ್ಲಿ ನೋ ಡೌಟ್ ಹಾರ್ಟ್ಫುಲಿ ವಿಶ್ ಮಾಡ್ತೀರಣ್ಣ. ವಾಪಸ್ ತಗೊಂಬಂದು ಅರ್ಧ ಹಾಕ್ಬಿಡ್ತೀನಿ ಪ್ರಮೋಷನ್ಗೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಕೊಟ್ಟಿದ್ದೀರಾ. ಒಳ್ಳೆ ನಿರ್ಮಾಪಕರು ನೀವಾಗಲಿ, ನಮ್ಮ ಕಾಶಿ ಸರ್ ಆಗಲಿ, ZVS ಸರ್ ಆಗಲಿ, ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಆಗಲಿ, ಜಾಸ್ತಿ ಫುಟೇಜ್ನ ವೇಸ್ಟ್ ಮಾಡದೆ ಎಷ್ಟು ಬೇಕೋ ಅಷ್ಟನ್ನ ತಲೆಯಲ್ಲೇ ಎಡಿಟ್ ಮಾಡಿಕೊಂಡು ಅಥವಾ ಪೇಪರ್ ವರ್ಕ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೆಲಸ ಗೊತ್ತಿರುವಂಥ ಬ್ಯೂಟಿಫುಲ್ ಬ್ರೈನಿ ಡೈರೆಕ್ಟರ್ ಅಂತ ಹೇಳ್ಬೋದು. ನಿಮಗೆ ಕರೆಕ್ಟಾಗಿ ಸಾಥ್ ಕೊಡೋಕ್ಕೆ ನಮ್ಮ ಚಂದ್ರಣ್ಣ ಇಲ್ಲೊಬ್ರು ಇದ್ದಾರೆ, ನಮ್ಮ KD ಅಣ್ಣ. ವೆರಿ ಗುಡ್. ಅಂದರೆ ಹೇಳೋರು ಹೇಗೆ ತಗೊಳ್ಬೇಕು, ಹೇಗೆ ಮಾಡಬೇಕು. ಎಷ್ಟೇ ಸೀನಿಯರ್ ಇದ್ರು ಅವ್ರು ನಮಗೆ ಒಂದಷ್ಟು ಎಷ್ಟೋ ಜನ ಹೇಳಲ್ಲ. ಯಾಕಂದರೆ ಅವ್ರ ಆ್ಯಟಿಟ್ಯೂಡ್ ಹೆಂಗಿರೋದು ಗೊತ್ತಾ, ಎಲ್ಲ ನಮ್ಮ ಮಕ್ಕ ನೋಡಿದ ತಕ್ಷಣ ಅನ್ಕೊಂಡ್ಬಿಡ್ತಾರೆ ಅಲ್ಲಿ. ಬಟ್ ನಮ್ಮ ಜೊತೆ ಮಾತಾಡಿದ್ಮೇಲೆ, ನಮ್ಮ ಜೊತೆ ಮಿಂಗಲ್ ಆದ್ಮೇಲೆ ಗೊತ್ತಾಗುತ್ತೆ ನಾವೇನು ಅಂತ. ನಾವು ನೆಕ್ಸ್ಟ್ ಕಾಮಿಡಿ ಸಿನಿಮಾ ಮಾಡ್ತಾ ಇದ್ದೀವಿ. ಕಾಮಿಡಿ ಥರ ಇಲ್ಲ, ಬಟ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ರೀಸೆಂಟ್ಲಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳ್ತೀನಿ.
ಕಾಮಿಡಿ ಬಂದಾಗ ಬಾ ಬಿಗ್ ಬಾಸ್ ಏನ್ ನೋಡ ನಿಮ್ಮ ಹೊಳೆಯಲ್ಲಿ ಒಂದು ಬಿಗ್ ಬಾಸ್ ನೋಡೋ ಮುಂಚೆ ನಮ್ಮ ಸಿನಿಮಾ ಮಾಡಿದ್ದ, ಅದಕ್ಕೆ ಅವಾಗ ನೀಟಾಗಿದ್ದ. ಇವಾಗ ಏನ್ ಚೈನು ರಂಗ್ರ ಲಿಂಗಾರಿಗ ರೋಸ್ ಆಗ್ತಾನೆ. ಇವಾಗ ಒಳ್ಳೇದಾಗ್ಲಿ, ಒಳ್ಳೆ ವೇದಿಕೆ ಹೊಸಪುರ ವೇದಿಕೆ, ಅದಕ್ಕೊಂದು ಅದ್ಭುತವಾದ ಜಡ್ಜ್ ಇದ್ದಾರೆ ನಮ್ಮ ಸುದೀಪ್ ಸರ್. ಬಹಳ ಖುಷಿ, ನಿಮ್ಮನ್ನೆಲ್ಲ ಚೆನ್ನಾಗಿ ಪಾಲಿಶ್ ಮಾಡಿ ಒದ್ದಿ ಈಚೆ ಕಳಿಸಿದ್ದಾರೆ, ನೀಟಾಗಿ ರೆಡಿ ಮಾಡ್ಕೊಟ್ರಪ್ಪ ಜೀವನ ಅಂತ. ನೀವು ರೆಡಿ ಆಗ್ತಾ ಇದ್ದೀರಾ ಮತ್ತು ಬಹಳ ಬ್ಯುಸಿ ಇದೆಯಾ, ಹಾಗೆ ಬ್ಯುಸಿ ಆಗಿರು. ಬಹಳ ಖುಷಿ. ನಿನಗೂ ನಿಮ್ಮ ಮನೆಯವ್ರಿಗೂ ಕೇಳಿದೆ ಅಂತ ಹೇಳು. ಒಳ್ಳೇದಾಗಿದೆ. ಮನೆ ತಗೊಂಡ ವೆರಿ ಗುಡ್. ಅಷ್ಟೇ, ಫಸ್ಟ್ ಒಂದು ಮನೆ ತಗೋಬೇಕು, ಒಂದು ಗಾಡಿ ತಗೋಬೇಕು, ಮಕ್ಕಳು ಉಡ್ಸ್ಕೋಬೇಕು, ಸೆಟ್ಲ್ ಆಗ್ಬೇಕಣ್ಣ, ಆಮೇಲೆ ಮಿಕ್ಕಿದ್ದು. ಸಿನಿಮಾದವ್ರಿಗೆ ಅದೇ ಸಿಗಲ್ಲ ಕಣ. ಮನೆ ಅಂತ ಮಾಡ್ಕೊಳಕ್ಕೆ ಆಗಲ್ಲ, ಮನೆ ಮಾರ್ಕೊತಾ ಇರ್ತಾರೆ ಪ್ರೊಡ್ಯೂಸರ್ಗಳು. ಇಲ್ಲಿ ಈಗೇನ್ ನವೆಂಬರ್ ಸುಮ್ಮನೆ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ರೆ ಮಜಾ ಇರಲ್ಲ ಸ್ವಾಮಿ. ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಪಾತ್ರದ ಪೊಲೀಸ್ ಗೊತ್ತಲ್ಲ ಸರ್, ಕಾಕಿ ಬಟ್ಟೆ ಹಾಕೊಂಡು ಡಬ್ಬಿ ಹಾಕೊಂಡು ಓಡಾಡ್ತಾ ಇರ್ತೀನಿ. ಅದ್ರ ಒಂದು 2-3 ಡೈಲಾಗ್ ಕೊಟ್ಟಿರ್ತಾರೆ, ಮಾತಾಡ್ತಾ ಇರ್ತೀನಿ. ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಚೆನ್ನಾಗಿತ್ತು ಸರ್. ಯಾಕಂದ್ರೆ ನನಗೆ ಡೈರೆಕ್ಟರ್ ಅವರು ಒಂದು ಹೇಳಿದ್ರು ಲಿಮಿಟ್ಸ್ ಅಲ್ಲಿ ಮಾತಾಡಿ ಅಂತ. ಆ ಲಿಮಿಟ್ಸ್ ಬಿಟ್ಟು ಬೇರೆಲ್ಲ ಅದಕ್ಕೆ ಡೈವರ್ಟ್ ಮಾಡ್ತಾ ಇದೀನಿ. ನೀವು ಮತ್ತೆ ಡೈರೆಕ್ಟ್ ಬರ್ತಾ ಇದ್ರಿ ಅಲ್ಲಿಗೆ ಪಾತ್ರದ ಬಗ್ಗೆ ಹೇಳಿ ಅಂತ. ಸೊ ಅದ್ಭುತವಾದ ಪಾತ್ರ, ಚೆನ್ನಾಗಿದೆ ಪಾತ್ರ, ಚೆನ್ನಾಗಿದೆ. ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಇರ್ತೀವಿ. ಹೀರೋಯಿನ್ ಜೊತೆ ಅವಾಗ ಡೇಟ್ ಮಾಡ್ತಿರ್ತೀನಿ. ಒಂದು ಡೈಲಾಗ್ ಬರೋಕ್ಕೆ ಕೇಳ್ತೀನಿ, ಮದುವೆ ಆಗ್ತೀರಾ ಅಂತ. ಅದೆಲ್ಲ ಆಗಲ್ಲ. ಸೊ ಇಟ್ಸ್ ಅ ವೆರಿ ತುಂಬ ಒಂದು ಗಜ ರಾಮ. ನೀವು ಫಸ್ಟು ಬರಿಬೇಕಂದ್ರೆ ಅಥವಾ ಟೈಟಲ್ ನೋಡಿದಾಗಲೇ ನೀವು ಅನ್ಕೊಬೇಕು ಇದರಲ್ಲಿ 2 ಅರ್ಥ ಇದೆ, ಗಜ ರಾಮ. ಸೊ ಬುದ್ಧಿವಂತರು ಇದರಲ್ಲಿ ಸ್ವಲ್ಪ ಕಂಡುಹಿಡಿತಾರೆ, ಇನ್ನೊಂದಷ್ಟು ಜನ ಒಂದಷ್ಟು ಬರೀತಾರೆ. ಬಟ್ ನಾನು ಹೇಳೋದು ದಿಸ್ ಇಸ್ ಪ್ಯೂರ್ ಮಾಸ್ ಸಿನಿಮಾ, ಮ್ಯಾಸಿವ್ ಸ್ಟಾರ್ಗೋಸ್ಕರನೇ ಮಾಸ್ ಸಿನಿಮಾ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಬಹಳ ಅದ್ಭುತವಾಗಿ ಕೆಲಸ ಮಾಡಿದಿರ. ಚಪ್ಪಳೆ ಇದೆ, ಮಗತ್ತು ಪಕ್ಕದಲ್ಲಿ ಇದೆಯಾ ಅಂತ. ಬಹಳ ಕಷ್ಟವಾಗಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಎಷ್ಟೋ ಸತಿ ಆಕ್ಷನ್ ಸಿನಿಮಾಸ್ ಆಕ್ಷನ್ ಸೀನ್ಸ್ ಮಾಡ್ಬೇಕಂದ್ರೆ ಒಂದ್ಸತಿ ಶೋಲ್ಡರ್ ಉಳ್ಕೊಂಡಿತ್ತು, ಒಂದ್ಸತಿ ಮಂಡಿ ಉಳಿಸ್ಕೊಂಡಿದ್ರಿ. ನಾನು ಬಂದು ಹೇಳ್ತಾ ಇದ್ದೆ, ಬ್ರದರ್ ಇದು ಸಿನಿಮಾ ಥರನೇ ಮಾಡಿ, ಡೋಂಟ್ ಬಿಕಮ್ ರಿಯಲ್ ಹೀರೋ ಅಂತ. ಯಾಕಂದ್ರೆ ನಾವು ಹಂಗೆ ಮಾಡ್ಕೊಳಕ್ ಹೋಗಿ ಮಾಗಡಿ ಅನ್ನೋ ಸಿನಿಮಾಲಿ ಬ್ಯಾಂಕಾಕಲ್ಲಿ ದವಾಕಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಹೇಳೋದು, 7ನೇ ತಾರೀಕು ಫೆಬ್ರವರಿ ಮುಂದಿನ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ, ಕಡಿಮೆ ಮಾತಾಡಿದ್ರೆ ಹಂಗೆ ನೀವು ಬರೆದ್ಬಿಡಿ. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ, ಪ್ರಮೋಷನ್ ಮಾಡಿ, ನಮ್ಮನ್ನು ನಾಲ್ಕು ಇಟ್ಕೊಂಡಿರಿ. ಹತ್ರದಲ್ಲೇ ಬರ್ತಾ ಇರ್ತೀವಿ ಮತ್ತೊಂದು ಇನ್ನೊಂದು ಸಿನಿಮಾ ತಗೊಂಡು. ಧನ್ಯವಾದಗಳು. ಎಲ್ಲರನ್ನ ನೆನೆಸ್ಕೊಂಡಿದ್ದೀನಿ. ಎಲ್ಲರ ಬಗ್ಗೆ ಹೊಗಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನೆಲ್ಲ ಈಗ ಅವರು ಟೆಕ್ನಿಷಿಯನ್ ಬಗ್ಗೆ ಮಾತಾಡ್ಬಿಟ್ರು, ಇವರು ಮಾತಾಡ್ಬಿಟ್ರು. ನಾನು ಬದೇ ಅಲ್ಲಿಂದ ಹೇಳ್ಕೊ ಬಂದ್ರೆ ಅದೊಂಥರ ಮಗ್ಗಿ ಆಗ್ಬಿಡ್ತದೆ. ನಮ್ಮ ನಿರ್ಮಾಪಕರಿಂದ ಮಾತಾಡಬೇಕು, ಇನ್ನು ಮನೋಮೂರ್ತಿ ಸರ್ ಮಾತಾಡಬೇಕು. ಸೊ ಅವರು ಸ್ವಲ್ಪ ಬಿಡೋಣ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್ ಅಂಡ್ ಹೋಲ್ ಟೆಕ್ನಿಷಿಯನ್. ನೀವಿಲ್ಲದೆ ಈ ಸಿನಿಮಾ ಆಗ್ತಿರಲಿಲ್ಲ. ಜೊತೆಗೆ ನಮ್ಮಂಥ ಆರ್ಟಿಸ್ಟು, ನಟರು ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಸದಾ ಇರಲಿ. ಸ್ಟಾರ್ ಸಿನಿಮಾ ಆಗಲಿ, ನಾನ್ ಸ್ಟಾರ್ ಸಿನಿಮಾ ಆಗಲಿ, ಹೊಸಬ್ರು ಸಿನಿಮಾ ಆಗಲಿ, ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಪ್ರೀತಿ, ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಕೇಳ್ಕೊತೀವಿ. ಲವ್ ಯು ಆಲ್ ಆನ್ ದ ಬ್ಯೂಟಿಫುಲ್ ಲೇಡಿ ಹಿಯರ್ ಸಿಟಿಂಗ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಶ್ರೀಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನೀವೆಲ್ಲರೂ ಕಾಯ್ತಾ ಇರುವ